ಹೆಲೋ ನಮಃ ಹ್ಯಾಪಿ ಶಿವರಾತ್ರಿ. ಶಿವಾಯ. ಸೊ ನಾನು ಉಪವಾಸ ಇದ್ದೆ ಆ್ಯಂಡ್ ಸ್ವಲ್ಪ ಜ್ಯೂಸ್ ಕುಡ್ಕೊಂಡೆ ಅಷ್ಟೇ ಮಧ್ಯಾಹ್ನ ಸ್ವಲ್ಪ. ಆಮೇಲೆ ಈವ್ನಿಂಗ್ಗೆ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆದ್ವಿ, ಫ್ಯಾಮ್ಲಿ ಎಲ್ಲರೂ ಹೋಗಬೇಕಾದ್ರೆ ತುಂಬ ಖುಷಿಯಿಂದ ರೆಡಿ ಆದ್ವಿ. ಆ ಗ್ಯಾಪಲ್ಲಿ ಸ್ವಲ್ಪ ರೀಲ್ಸ್ ಕೂಡ ಮಾಡ್ಕೊಂಡಿದ್ವಿ. ಆಮೇಲೆ ಮಕ್ಕಳ ಜೊತೆ ನಡೀತಾ ನಡಿ ನಮ್ಮ ಹುಡುಗ ನನಗೋಸ್ಕರ ತಂದ್ಕೊಟ್ಟ. ಆ್ಯಂಡ್ ಇದೆಲ್ಲ ಟೆಂಪಲ್ದು ಏನಿದೆಯೋ ಅಲ್ಲೆಲ್ಲ ಸಂಗೀತದ್ದೇನೋ ಇತ್ತು, ಅದನ್ನ ಸ್ವಲ್ಪ ಕೇಳಿಸ್ಕೊಂಡ್ಬಿಟ್ಟು ಹೋಗೋಣ ಅನ್ನೋಷ್ಟರಲ್ಲಿ ಇಲ್ಲಿ ಏನು ವರ್ಲ್ಡಲ್ಲಿದ್ದಾವೋ ಜ್ಯೋತಿರ್ಲಿಂಗಗಳದ್ದು ಎಲ್ಲ ಹಾಕಿದ್ರು. ಸೊ ಅದು ಎಕ್ಸಿಬಿಷನ್ ಮಾಡಿದರು. ಅಲ್ಲಿ ಬಂದುಬಿಟ್ಟು 20 ರೂಪಾಯಿ ಎಂಟ್ರಿ ಫೀಸ್ ಇತ್ತು. ಆರಾಮಾಗಿ 20 ರೂಪಾಯಲ್ಲೇ ಎಲ್ಲ ದೇವರ ದರ್ಶನಗಳು ಒಂದೇ ಜಾಗದಲ್ಲಿ ನೋಡಿ ಬರೋ ಅಂತ ನಮಗೆ ಅವಕಾಶ ಸಿಕ್ತು. ಅದು ತುಂಬ ಖುಷಿ ಅನ್ನಿಸ್ತು ನಮಗೆ. ಅದರಲ್ಲಿ ಅಮ್ಮನೂ ತುಂಬ ಹ್ಯಾಪಿ ಆದರು. ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಎಂಡಲ್ಲಿ ಬರ್ತಾ ಇದ್ವಿ ನೋಡ್ಕೊತ. ಆ್ಯಂಡ್ ಬರಬೇಕಾದ್ರೆ ಇಲ್ಲಿ ನೋಡಿ, ಸೊ ಈ ಲಿಂಗ ಬಂದುಬಿಟ್ಟು ಅದೇನೋ 3 ಬೆಳ್ಳಿ ಇಟ್ಕೊಂಡು ಏನು ಬೇಡಿಕೆ ಕೇಳಿದ್ರು ಆಗಿಬಿಡುತ್ತೆ ಅಂತ ಹೇಳಿದ್ದಕ್ಕೆ ಎಲ್ಲರೂ ಬೆಳ್ಳಿಟ್ಟು ಕೇಳೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಇದನ್ನೆಲ್ಲ ಮಾಡ್ತಾ ಫೋಟೋಸ್ ಸ್ಟಾರ್ಟ್ ಆದವು. ಆನಂತರ ಸ್ವಲ್ಪ ಎಕ್ಸಿಬಿಷನ್ ಹಾಕಿದ್ರು. ಮಕ್ಕಳೆಲ್ಲನೂ ಆ ಎಕ್ಸಿಬಿಷನ್ ಆಡ್ತೀವಿ ಅಂತ ಇಬ್ಬರೂ ಆಡೋಕ್ಕೆ ಶುರು ಮಾಡಿದರು. ಆಡ್ತಾ ನೋಡಿ, ಎಷ್ಟೇ ಆಡಲಿ, ಎಷ್ಟು ಮಕ್ಕಳು ಆಡ್ತಾ ಇರ್ತಾರೋ ತಾಯಿಗೆ ಅಷ್ಟು ಖುಷಿ ಇರುತ್ತೆ. ಅದ್ರ ಜೊತೆಗೆ ಆಡ್ತಾ ಇರಬೇಕಾದ್ರೆ ಅಜ್ಜಿ ಇರ್ತಾರಲ್ಲ, ಅವ್ರೂ ತುಂಬ ಖುಷಿಯಾಗಿರ್ತಾರೆ. ಆ ಖುಷಿನ ನೋಡ್ಕೊತ ಇರೋದ್ರಲ್ಲೇ ಅವ್ರದ್ದು ಜೀವನ ಕಳೆದೋಗ್ಬಿಡುತ್ತೆ. ಸೊ ಇದು ಫೈನಲ್ ರಿಟರ್ನ್ ಆಟೋಗೆ ಬರ್ತಾ ಪ್ರತಿಯೊಬ್ಬರೂ ಅಳೋದು ಕಾಮನ್. ನೋಡಿ ಅಳ್ತಾ ಇದ್ದಾನೆ, ಅವನಿಗೇನೋ ಬೇಕು ಅಂತ. ಸೊ ಹೀಗೆ ಇದೆಲ್ಲ ಮಾಡಿಕೊಂಡು ಕೊನೆಗೆ ಬರ್ತಾ ಇದ್ದರೆ ಮನೆ ಹತ್ರ ಮತ್ತೆ ಇನ್ನೊಂದು ಕಾರ್ಯಕ್ರಮ ನಡೀತಾ ಇತ್ತು, ಶಿವರಾತ್ರಿದು. ಫೈನಲಿ ನನಗೆ ಈ ಸರ ತುಂಬ ಇಷ್ಟ ಆಗಿತ್ತು. ಅದ್ರ ಡೇನ ಏನು ಮಾಡಿದೆ, ಬಾಯ್.